ನೇಮ್ಸ್ ಹೇಳ್ತಾ ಹೋಗ್ತೀನಿ, ಅವ್ರು ಹೇಗೆ, ಅವ್ರ ಕ್ಯಾರೆಕ್ಟರ್ ಹೇಗೆ ಅಂತ ಹೇಳಿ ಒಂದಷ್ಟು ಕ್ಯಾರೆಕ್ಟರ್ಸ್ ಹೇಳ್ತೀನಿ, ಯಾರು ಸೂಟ್ ಆಗ್ತಾರೆ ಅಂತ ಹೇಳ್ಬೇಕು. ಸೂಟ್ ಆಗಿಲ್ಲ ಅಂದ್ರೆ ಯಾರು ಇಲ್ಲ ಅಂತೀನಿ. ಯಾರು ಇಲ್ಲ ಹಂಗಂತ ಎಲ್ಲದಕ್ಕೂ ಯಾರು ಇಲ್ಲ ಅನ್ಬಾರ್ದು. ಅನ್ಸುದ್ರೆ ಹೇಳ್ತೀನಿ. ಯಾರು ಇಲ್ದಿರೋದು ನೀವು ಹೇಳ್ಬಿಟ್ರೆ ಇರೋದೇ ಹೇಳ್ತಾ ಇರೋದು. ಈಗ ನೀವು ಯಾರೋ ಒಬ್ಬರಿಗೆ ಇಲಿ ಅಂತೀರಾ, ಅಲ್ಲಿ ಇಲಿ ತರ ಯಾರು ಇಲ್ಲ, ನಾನು ಹೆಂಗೆ ಹೇಳಿ? ಕೇಳಲ್ಲ. ನಂಗೆ ಹಂಗ ಅನ್ಸುದ್ರೆ ಆ ತರದವ್ರು ಯಾರು ಇಲ್ಲ ಅಂತ ಅನ್ಸುದ್ರೆ ಮಾತ್ರ ಹೇಳ್ತೀನಿ. ಓಕೆ ಅಲ್ವಾ? ನೀವು ಇದಕ್ಕಿದ್ದಂಗೆ ಯಾವ್ದೋ ಒಂದು ಡೈನೋಸರ್ ಅನ್ಬಿಡ್ತೀರಾ, ಅಲ್ಲಿ ಯಾರು ಇರಲ್ಲ. ನಾನು ಹೆಂಗೆ ಡೈನೋಸರ್ ಯಾರು ಇಲ್ವಾ ಹಂಗಾದ್ರೆ? ಅಲ್ಲ, ನಾನು ಹೇಳಿದ್ದು ನಾನು ಎಕ್ಸಾಂಪಲ್ ಅಲ್ವಾ? ಕರೆಕ್ಟ್ ಅಲ್ಲ? ಕರೆಕ್ಟ್, ಪಕ್ಕ. ಬುದ್ಧಿವಂತ. ಅಲ್ಲಿರೋರು ಎಲ್ಲರೂ ಬುದ್ಧಿವಂತರೆ, ಇಲ್ಲಾಂದ್ರೆ ಒಳಗ್ ಬಿಡಲ್ಲ. ಫಸ್ಟ್ ಮೆಡಿಕಲ್ ಟೆಸ್ಟ್ ಮಾಡಿಸ್ತಾರೆ, ಕರೆಕ್ಟ್ ಆಗಿದೆ ಅವ್ರ ಬುದ್ಧಿಶಕ್ತಿ ಅಂದ್ರೆ ಒಳಗ್ ಬಿಡ್ತಾರೆ. ಗೇಮ್ ಅಲ್ಲಿ ಬುದ್ಧಿವಂತ. ಗೇಮ್ ಅಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ತಲೆ ಓಡಿಸೋದು. ಈಗ ಎರಡ್ ತರನು ಬರುತ್ತೆ. ಒಂದು ತುಂಬಾ ನೀಟಾಗಿ ಬುದ್ಧಿ ಓಡಿಸಿ ಇವರು ಗೆಲ್ತಾರೆ, ಯಾರು ಧನುಷ್ ಅವರು. ನಾನು ಆಟ ಆಡದಿದ್ರು ಬುದ್ಧಿ ಓಡಿಸಿ ಆಡದೇ ಇರಂಗೆ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೋದು, ಹೆಂಗ್ ಕಟ್ ಹಾಕ್ಬೋದು ಇವ್ರನ್ನೆಲ್ಲ ಅಂತ ಮಾಡ್ತಿದ್ದೆ ನಾನು ಅನ್ಸುತ್ತೆ. ಓಕೆ, ರಕ್ಷಿತಾ. ಓ ಸೂಪರ್. ಅವರು ಒಂಥರ ಸರ ಪಟಾಕಿ ತರ ಅಂಟಿಸಿದ್ರೆ ನಿಲ್ಸೋದಿಲ್ಲ. ಮಲ್ಲಮ್ಮ. ತುಂಬಾ ಮುಗ್ಧವಾದ ಒಂದು ಜೀವ. ಅವ್ರ ಜೊತೆಗೆ ನೀವು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಒಂದೇ 2ನೇ ದಿನ ಅನ್ಸುತ್ತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ, ಅದ್ರಲ್ಲಿ ಅಳ್ತಾರೆ ಅವರು. ಹೌದು, ಅದು ನಮ್ಮ ತಾಯಿ ಕನೆಕ್ಟ್, ನಮ್ಮ ತಾಯಿ ಲೈಫ್ ಅದಕ್ಕೆ ಕೆಲವು ಕನೆಕ್ಟ್ ಆಗುತ್ತೆ. ನನ್ಗೂ ಕಡಲ್ ನೀರು ಬರುತ್ತೆ, ಅದಕ್ಕತ್ತೆ. ಅದು ಜಿನಿನಾಗಿ, ಯಾಕಂದ್ರೆ ಗ್ಲಿಸರಿನ್ ಸಿಗಲ್ಲ ಒಳಗೆ. ಓಕೆ, ಗುಂಪಲ್ ಗೋವಿಂದ ಅಂತ ಯಾರಿದ್ದಾರೆ? ಎಲ್ಲರೂ ಗುಂಪಲ್ಲೇ ಇರೋದು. ಗೋವಿಂದ ನಂಗದೆಲ್ಲ ಗುಂಪಲ್ ಗೋವಿಂದ ಅದು ಗೊತ್ತಿಲ್ಲ, ನಾನು ಹೇಳಿದ್ದು ಎಲ್ಲರೂ ಗುಂಪಲ್ಲೇ ಇದ್ದಾರೆ ಅಂತ. ಓಕೆ, ಕುತಂತ್ರಿ. ನಾನೇ. ನೀವು ಕುತಂತ್ರ ಮಾಡ್ಕೊಂಡೆ ಆಚೆ ಬಂದ್ರ ಹಾಗಾದ್ರೆ? ಇಲ್ಲ, ಅವ್ರುಗಳು ಮಾಡಿದ್ ಕುತಂತ್ರ ಆಚೆ ನಾನ್ ಮಾಡಿದ್ರೆ ಒಳಗಿರ್ತಾ ಇದ್ದೆ, ಅವ್ರನ್ನೆಲ್ಲ ಆಚೆ ಕಳಿಸ್ತಾ ಇದ್ದೆ. ಓಕೆ, ದಂಡಪಿಂಡ. ಅದು ಆ ಕೋಪದಲ್ಲಿ ಯಾರು ಬೇಕಾದ್ರೂ ಕೊಡ್ತಾರೆ. ಕೊನೆ ದಿನ ಚಂದ್ರಣ್ಣ ಬರಕ್ ಮುಂಚೆ ನನಗೆ ಕೊಟ್ಟಿದ್ದು. ಯಾಕಂದ್ರೆ ಚಂದ್ರಣ್ಣ ಆಚೆ ಹೇಳಿದೆ, ಅಣ್ಣ ಚಂದ್ರಣ್ಣ ಕೇಳಿರ್ತಾರೆ, ಅಣ್ಣ ಯಾರು ಕೊಟ್ಟು ಜಗಳಕ್ಕೆ ಬರ್ತಾರೆ ಅಂತ. ಎಲ್ಲ ಕೆಡದ್ ನೀನ್ ನಂಗೆ ಕೊಟ್ಬಿಡು, ಎಲ್ಲ ಕೆಡದ್ ನಾನು ನಿಂಗೆ ಕೊಟ್ಬಿಡ್ತೀನಿ ಅಂತ. ಹೌದು, ಇದು ಒಳಗಡೆ ನಾವು ಸ್ಕೀಮ್ ಇನ್ನೊಂದು ಮಾತಾಡ್ಕೊಂಡು ಕಳಪೆ ತಗೊಳ್ಳೋದು ಮೂಲ ನಿಯಮ ಉಲ್ಲಂಘನೆ ಅಲ್ವಾ? ಯಾಕೆ ಅದನ್ನ ಪದೇ ಪದೇ ಬ್ರೇಕ್ ಮಾಡ್ತಾ ಇದ್ದಿದ್ದು? ಹೌದು, ನನಗೆ ಅಲ್ಲಿ ಆಕ್ಚುಲಿ ಸ್ಮೋಕಿಂಗ್ ಝೋನ್ ಹೋಗಂಗಿಲ್ಲ ಅಂತಿದ್ರು. ನನ್ಗೆ ಸಿಗರೇಟ್ ಬೇಕು, ಹಂಗಾಗಿ ಆ ಥರದ್ದೇನೋ ಮಾಡಿದ್ದೆ. ಹೌದು, ನಾನು ಸಿಗರೇಟ್ ಸೇದೋದು ಇಡೀ ಪ್ರಪಂಚಕ್ಕೆ ಗೊತ್ತು, ಮೇನ್ ನನ್ನ ಹೆಂಡತಿಗೂ ಗೊತ್ತು. ಹಂಗಾಗಿ ಭಯ ಇಲ್ಲ ನನಗೆ. ತಪ್ಪು ಅದು, ನಾನು ಇಲ್ಲ ಅಂತ ಹೇಳ್ತಾರೆ ಸಿಗರೇಟ್ದು, ಆದ್ರೆ ಅದಕ್ಕೆ ಮಾಡಿದ್ದೆ. ಅದು ಇರ್ಲೇಬೇಕು, ಅಭ್ಯಾಸ ಆಗಿದೆಯಲ್ಲ. ಲಿಪ್ಸ್ಟಿಕ್ ಇಲ್ದೆ ಇದ್ಬಿಡ್ತೀರಾ? ಇರ್ತೀನಿ. ನಾನಿರಲ್ಲ. ಓವರ್ ಆಕ್ಟಿಂಗ್. ಎಲ್ಲರೂ ಓವರ್ ಆಕ್ಟಿಂಗ್. ಉಸಿರುವಳ್ಳಿ. ಎಲ್ಲರೂ ಉಸಿರುವಳ್ಳಿನೇ. ಅವಿವೇಕಿ. ಒಂದೊಂದ್ಸತಿ ಯಾಮಾರ್ದಾಗ ಎಲ್ಲರಿಗೂ ಅವಿವೇಕತನ ಬಂದ್ಬಿಡುತ್ತೆ. ಒಂದೊಂದ್ಸತಿ ತುಂಬಾ ವಿವೇಕತೆಯಿಂದ ಯೋಚನೆ ಮಾಡ್ತಾರೆ. ಅತಿರೇಕ. ಕೆಲವು ಸತಿ ಮೇಡಮ್ ಮಾಡೋ ಜಗಳ ಅತಿರೇಕ ಅನ್ಸುತ್ತೆ, ಕೆಲವು ಸತಿ ಜಾನ್ವಿ ಮೇಡಮ್ ಮಾಡೋ ಮೇಕಪ್ ಅತಿರೇಕ ಅನ್ಸುತ್ತೆ, ಕೆಲವು ಸತಿ ಗಿಲ್ಲಿ ಮಾಡೋ ತಮಾಷೆ ಅತಿರೇಕ ಅನ್ಸುತ್ತೆ, ಕೆಲವು ಸತಿ ರಕ್ಷಿತಾ ಮಾಡೋ ಗಲಾಟೆ ಅತಿರೇಕ ಅನ್ಸುತ್ತೆ. ಈ ಮೇಡಮ್ ಅಂದ್ರೆ ಯಾರು? ಅಶ್ವಿನಿ ಮೇಡಮ್, ಜಾನ್ವಿ ಮೇಡಮ್. ಯಾಕೆ ಅವರಿಗೆ ಮೇಡಮ್? ಅವ್ರು ಏಜ್ ಸ್ವಲ್ಪ ದೊಡ್ಡವರು ಮೇಡಮ್, ನಾವು ಗೌರವ ಕೊಡ್ಬೇಕಲ್ವಾ ಮೇಡಮ್? ಒಂದ್ 20 ವರ್ಷ ಚಿಕ್ಕವರಾದ್ರೆ ಹೇಳಪ್ಪ ಹೇಳ್ಚಿನ ಅನ್ಬೋದು. ನಾನು ಹೋಗ್ಬಿಟ್ಟು ಅಶ್ವಿನಿ ಮೇಡಮ್ಗೆ ಹೇಳ್ಚಿನ ಅಂದ್ರೆ ಬಿಡ್ತೀರಾ ನೀವು? ಸಮಾಜ ಬಿಡುತ್ತಾ? ಅವ್ರು ನನ್ ಮನ್ಸಂಗ ಅಂದ್ರೆ ಆಯಮ್ಮ ಬಿಡ್ತಾರಲ್ಲ. ಮೇಡಮ್ ಅಂದ್ರೆ ಗೌರವ ತಾನೆ ಮೇಡಮ್. ಓಕೆ, ನೀವು ನಿಮ್ನು ಮೇಡಮ್ ಹೇಳಿ ಅಂತಾನೆ ಕರೆಯೋದು. ಎಷ್ಟು ಚಿಕ್ಕವ್ರು ನೀವು, ಪಲ್ಲವಿ ಮೇಡಮ್ ಅಂತಾನೆ ಕರೆದಿದ್ದೀನಿ ಯಾವಾಗ್ಲೂ. ಒಂದು ವೀಕೆಂಡ್ ಅಲ್ಲಿ ನೀವು ಯಮ್ಮ ಅನ್ನೋ ಒಂದು ಪದ ಬಳಸಿದಕ್ಕೆ ಅಲ್ಲ ಅವ್ರಿಗೆ ನೀವು ಬಳಸಿದಕ್ಕೆ ಅವ್ರು ಕೇಳ್ತಾರೆ ಸುದೀಪ್ ಸರ್ ಹತ್ರ, ನನಗೆ ಈ ತರ ಎಲ್ಲ ಬಳಸಬಾರ್ದು ಅಂತ. ಅದೇ ಬ್ರೇಕ್ ಆದ್ಮೇಲೆ ಅದೇ ಎಪಿಸೋಡ್ ಅಲ್ಲಿ ಅವ್ರು ನಿಮಗೆ ಯಪ್ಪ ಅನ್ನೋ ಒಂದು ಪದ ಬಳಸ್ತಾರೆ. ಸೊ ನೀವು ದೊಡ್ಡದು ಮಾಡ್ಬೋದಿತ್ತಲ್ವಾ? ನೋಡಿ, ನಂದು ಎಷ್ಟು ಒಳ್ಳೆ ಮನ್ಸು, ಒಳ್ಳೆವ್ ನಾನು. ನೋಡಿ ಅವ್ರದ್ದು ಎಷ್ಟು ನೋಡಿ, ನಾವು ನೋಟಿಸ್ ಮಾಡಿದೀವಿ ಅದನ್ನ. ನೋಡಿ ಎಷ್ಟು ಸೂಪರ್, ನೀವು ನನ್ಗೋಸ್ಕರ ಎಷ್ಟು ಮಾಡಿದೀರಾ. ನಾನು ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿ, ಒಳ್ಳೆ ಮನಸ್ಥಿತಿ ಅವನು, ಹೋಗ್ಲಿ ಬಿಡು ಅಂದೆ. ಅವ್ರೆಲ್ಲ ಬಹುಶಃ ಆ ಮಾತು ಕೇಳಕ್ ಇಷ್ಟನೋ ಬಿಡ್ಲಿಲ್ಲ ಅವ್ರು. ಓಕೆ, ನೆಕ್ಸ್ಟ್ ಸೊಕ್ಕೆ ಯಾರಿಗಿದೆ ಬಿಗ್ ಬಾಸ್ ಮನೆಯಲ್ಲಿ? ಎಲ್ಲರಿಗೂ ಇದೆ, ಸೊಕ್ಕೆ ಇಲ್ಲದ್ರೆ ಹೆಂಗೆ? ಓಕೆ, ವಿಷಕಾರಿ. ಅದೇ ನಾನು ಕೊಟ್ಟಿದ್ದಲ್ಲ ಅಶ್ವಿನಿ, ನೀವು ಇಚ್ಛಾಧಾರಿ ನಾಗಿನಿ ಅಂತ, ಅಶ್ವಿನಿ ಅವ್ರಿಗೆ ಕೊಟ್ಟಿದ್ದೆ. ಚೇಲ. ಈ ನನಗೆ ಕೊಟ್ರಲ್ಲ ಎಲ್ಲರೂ, ನನಗೂ ಆಚೆ ಬಂದ್ಮೇಲೆ ಗೊತ್ತಾಗಿದ್ದು. ಓಕೆ, ಯಾರು ವಿನ್ ಆಗ್ಬೇಕು ಆಲ್ರೆಡಿ ಹೇಳಿದ್ರಿ. ಕೊನೆಯದಾಗಿ ಇಷ್ಟು ದಿನ ನಿಮ್ಮನ್ನ ಇಟ್ಕೊಂಡಂತಹ ಬಿಗ್ ಬಾಸ್, ಕಲರ್ಸ್ ಕನ್ನಡ, ಹಾಗೇನೆ ನಿಮ್ಮನ್ನ ಪ್ರೀತಿಸುವಂತಹ ಮನಸ್ಸುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಅದೇ, ನಾನು ಯಾವಾಗ್ಲೂ ನಿಮ್ಗೆ ಗೊತ್ತಿದೆ ಮುಂಚೆಯಿಂದ ನೀವು ಪರಿಚಯ, ನಾವೇನು ಹೊಸಬ್ರಲ್ಲ. ಇಂಟರ್ವ್ಯೂ ಮುಖಾಂತರ ನಾನು ಯಾವಾಗೂ ಒಂದೇ ಹೇಳಿರೋದು, ಯಾವಾಗ್ಲೂ ಡೈರೆಕ್ಟರ್ಗಳೇ ದೇವ್ರ ತರ ಅಂತ. ಇಲ್ಲೂ ಡೈರೆಕ್ಟರ್ ನನ್ ಕರೆದು ಕೆಲಸ ಕೊಟ್ಟಿದ್ದು, ಪ್ರಕಾಶ್ ಅನ್ನೋ ಒಬ್ಬ ಡೈರೆಕ್ಟರು. ಸೊ ಅವರಿಂದ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗರವರೆಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅದೇ, ನಾನು ಎಲ್ಲೋ ಒಂದ್ ಕಡೆ ನಿರೀಕ್ಷೆಗೆ ರೀಚ್ ಆಗ್ಲಿಲ್ಲ, ಹಂಗಾಗಿ ಅದಕ್ಕೆ ಕ್ಷಮೆ ಕೇಳ್ತೀನಿ ನನ್ನ ಪ್ರೀತಿಸು ಎಲ್ಲರ ಹತ್ರ. ಇದನ್ನ ಮುಂದಿನ ದಿನಗಳಲ್ಲಿ ನನ್ನ ಸಿನಿಮಾಗಳ ಮೂಲಕ ಅದನ್ನ ಸರಿ ಮಾಡ್ಕೊಂತೀನಿ. ಥ್ಯಾಂಕ್ ಯು.